ಸ್ವಾಮಿ ನಮಸ್ಕಾರ. ನೀವು ಇಲ್ಲ ಅನ್ನೋ ಕಾರಣಕ್ಕೆ ಅವತ್ತು ಮಾತಾಡಲ್ಲ ಅಂತ ನಿಮ್ಮ ಮಗಳು ಮತ್ತೆ ನಿಮ್ಮ ಪತ್ನಿ ಹೇಳಿದ್ದು. ನೀವು ಇವತ್ತು ಇದ್ದೀರಿ, ಒಟ್ಟಾರೆ ನಿಮ್ಗೆ ಏನ್ ಅನ್ಸುತ್ತೆ? ಅವ್ರಿಗೆ ವಿಚಾರ ಕೇಳಿ, ಆಮೇಲೆ ನಾನು ಹೇಳ್ತೀನಿ. ಅವ್ರದೆಲ್ಲ ಆಯ್ತು, ಅವ್ರ ಆನ್ಸರ್ ಕೂಡ ನನಗೇನು ಗೊತ್ತಿಲ್ವೇ, ಅವ್ರಿಗೆ ಹೇಳಿದ್ರೆ ನಾನು ಹೇಳ್ತೀನಿ ಬದಲು. ಇಲ್ಲಿ ವಾಗ್ವಾದ ಮಾಡೋದಕ್ಕೆ, ಆರ್ಗ್ಯುಮೆಂಟ್ ಮಾಡೋದಕ್ಕೆ, ಗೆಲ್ಲೋದಕ್ಕೆ ಆ ತರ ಮಾತಲ್ಲಿ ಗೆಲ್ಲಕ್ ಬಂದಿಲ್ಲ. ನಿಮ್ ಮಗಳು ಗೆಲ್ಬೇಕು, ನನಗೆ ಆಕೆ ಸಂಸಾರ ಚೆನ್ನಾಗಾಗಬೇಕು, ಇದು ನನ್ನ ಉದ್ದೇಶ. ನಿಮ್ಮ ಉದ್ದೇಶ ಏನು ಹೇಳಿ? ಇದು ಸರಿ ಹೋಗಲ್ಲ ಅಂತ ನಿಮ್ಗೆ ಅನ್ನಿಸ್ಬಿಟ್ರೆ ಬಲವಂತ ನಾನು ಮಾಡಲ್ಲ, ಅವರು ಮಾಡಲ್ಲ. ಉಣಿಯಕ್ಕಿಲ್ಲ, ಆಗಲ್ಲ. ಆಗಲ್ಲ. ಯಾಕೆ ಹಾಗನ್ಸುತ್ತೆ? ಯಾಕೆ ಹಾಗನ್ಸುತ್ತೈತೆ ಅಂತಂದ್ರೆ ನಿಮ್ಮ ಹತ್ರ ಹೇಳೋದಕ್ಕೆ ನನಗೆ ಬೇಜಾರು. ಇವಾಗ ಹೇಳೋದಕ್ಕೆ ಆಗಕ್ಕಿಲ್ಲ. ಸರಿ, ಆ ಮಾತು ನನಗೆ ಹೇಳೋದಕ್ಕೆ ಆಗಕ್ಕಿಲ್ಲ. ಸರಿ, ಆ ತರ ಮಾತೆಲ್ಲ ಹೇಳವ್ರೆ. ಸರಿ, ನಿಮ್ ಮಧ್ಯೆ ಏನ್ ನಡೀತು ಅದನ್ನ ನನಗೆ ಹೇಳಿ. ನಮ್ಮ ಮತ್ತೇನೆ ಅಪ್ಪ ಕರ್ಕೊಂಡೋಗಿ ಅಂತ ನಾನು ಕಾಲು ಹಿಡ್ಕೊಂಡ್ ಬರ್ಬೇಕು. ಕಾಲು ಹಿಡಿಯೋಂಥ ಕೆಲಸ ಏನೈತೆ? ಸರಿ ಸರಿ ಹೇಳಿ. ತಪ್ಪು ಏನ್ ತಪ್ಪು ಮಾಡೈತೆ ತೋರಿಸ್ಬಿಟ್ಟು ನೀನು ಕರ್ಕೊಂಡೋಗು. ಏನ್ ಬೇಕಾದ್ರೆ ಹೇಳಿ, ನಾವು ಅಲ್ಲೇ ನಾವು ರೆಡಿ ಮಾಡೋದಿಕ್ಕೆ. ಇಂಥದೇ ಬೇಕು, ಅಂಥದೇ ಬೇಕು, ಹೀಗೆ ಬೇಕು. ವರದಕ್ಷಿಣೆ ಕೇಳಿದ್ ಹೌದಾ? ವರದಕ್ಷಿಣೆ 50,000 ಕೊಟ್ಟಿದ್ದೀವಿ. 25,000 ಕೊಟ್ಬಿಟ್ಟು 50,000 ಅಂತ ಹೇಳ್ತಾರೆ. ಒಂದೊಂದ್ ಸಾರಿ ಒಂದೊಂದ್ ತರ ಹೇಳ್ತಾರೆ. ನೋಟಿಸ್ ಅಲ್ಲಿ 85,000ನೋ 80,000ನೋ ಕಳ್ಸವ್ರೆ. ಅವತ್ತು ಲಾಯರ್ ಆಫೀಸಲ್ಲಿ 45,000 ಕೊಟ್ಟಿದೀವಿ ಅಂತಾರೆ. ಏನು ಒಂದೊಂದ್ ಸಾರಿ ಒಂದೊಂದ್ ತರ ಮಾತಾಡ್ತಾರೆ ಇವರು. ಎಲ್ಲಿ ಪ್ರಮಾಣ ಮಾಡು ಅಂದ್ರು ನಾವು ಮಾಡ್ತೀವಿ. ನಾವು ರೆಡಿ ಪ್ರಮಾಣ. ಅಲ್ಲ 50,000 ಅವ್ರು ಕೇಳಿದ್ದಕ್ಕೆ ಕೊಟ್ರು, ನೀವಾಗ ನೀವೇ ಕೊಟ್ರು. ನಮ್ಗೆ 50,000 ವರದಕ್ಷಿಣೆ ಕೊಡಿ ಅಂತ ಅಂದ್ರು. 50,000 ವರದಕ್ಷಿಣೆ ಕೊಟ್ಟವ್ರೆ. ಬಟ್ಟೆಗೆ ಅಂತ 25,000 ಸುಳ್ಳು ಹೇಳ್ತಾವ್ರೆ. ಅದು ಫೋಟೋ ಗೊತ್ತಾಗಿರೋದು, ತಮ್ಮನ್ಗೆ ಕರೆಸ್ತೀನಿ ಫೋಟೋ ಹಿಡಿಲಿಲ್ಲ. ಮೇಡಮ್ ನಾವು ಸುಳ್ಳೇನ್ ಹೇಳ್ತಾ ಇಲ್ಲ. ಮಾಡು ಆಣೆಯನ್ನ ಅಡ್ವೊಕೇಟ್ ಬರ್ತಾರೆ. ಯಾಕೆ 80? ನೋಡಿ ಒಂದೊಂದ್ ಸಾರಿ ಒಂದೊಂದ್ ತರ ನಾಟಕ ಮಾಡ್ತಾರ ಅವರು. 10,000 ನಾನೇ ಅವ್ರ ಕೈಗೆ ತಗೊಂಡೋಗಿ ಕೊಟ್ಟಿದ್ದೀನಿ. 25 ಅಲ್ಲದೆ 10. 25 ಅಲ್ಲ, 50,000. ನಾನು 10,000 ಅವ್ರಿಗೆ ತಗೊಂಡೋಗಿ ಕೊಟ್ಟಿದ್ದೀನಿ. ನನ್ಗೆ ಆ ಪದ್ಧತಿ ಕ್ಲೀನ್ ಆಗಿ ಗೊತ್ತಿಲ್ಲ. 2-3 ಸಲ ಮನೆಗೆ ಕರ್ಕೊಂಡೋಗೋ ತರ ಮಾಡ್ತಾರೆ. ಅವಾಗ ಕರ್ಕೊಂಡ್ಬಂದಾಗ ಇವರು ನನ್ಗೆ ಅರ್ಜೆಂಟಾಗಿ ದುಡ್ಡು ಬೇಕು ಅಂತ ಹೇಳಿದವರು. ಅದನ್ನೇ ನಾನು ನಿಮ್ಗೆ ಹೇಳಿದ್ದು. ಇದೆಲ್ಲ ಹೇಳಿ ಯಾಕೆ ಈ ತರ ಸುಳ್ಳು ಹೇಳ್ತಾ ಇದಾರೆ ಅನ್ನೋದು ನಂಗೆ ಗೊತ್ತಾಗ್ತಾ ಇಲ್ಲ. ಅದೆಲ್ಲ ಬೇಡಮ್ಮ, ವೇದಾಂತದ ಮಾತೆಲ್ಲ ಬೇಡ. ದುಡ್ಡು ಕೊಟ್ಟೆ ಅಂತ ಹೇಳಿದ್ರೆ ಅಷ್ಟು ಮಾತ್ರ ಕೊಟ್ಟಿದ್ದೀನಿ ಮೇಡಮ್. 10,000 ನೀವು ಕೊಟ್ರ? 10,000 ಒಂದ್ಸಲ ಕೊಟ್ಟೆ. 50 ಅಲ್ಲದೆ 10. ಅದ್ಯಾಕೆ ನೀವು ಹೇಳಿಲ್ಲ ನನಗೆ? ನಾನೇ ಅವ್ರು ಕೊಟ್ಟಿದ್ದೆ. ನೀವು ಕೂಡಿಟ್ಕೊಂಡಿದ್ರ? ನಾನ್ ಕೂಡಿಟ್ಕೊಂಡಿದ್ದೆ ದುಡ್ಡು. ನಮ್ ತಂದೆ ಹತ್ರ ಈಸ್ಕೊಂಬ ಅಂದಿದ್ದವ್ರು. ಹೌದು, ಅವ್ರಿಗೆ ಗೊತ್ತಿಲ್ಲದೆ. ನಮ್ ತಂದೆ ಏನ್ ಹೇಳಿದ್ರು ಗೊತ್ತಾ ನನಗೆ? ಏನೇ ಒಂದು ವಿಷಯ ಆಗ್ಲಿ ಅವ್ರಿಗೆ ಕೇಳಿ. ಚೌಟ್ರಿಲಿ ಹೇಳಿದ್ ಏನೇ ಒಂದು ವಿಷಯ ಆಗ್ಲಿ, ನಿಂದು ನಿನ್ ಗಂಡಂದು ನಿನ್ನವರ್ಗು ಇಟ್ಕೋ, ಮನೆವರ್ಗು ತಗೊಂಡ್ಬರ್ಬೇಡ ಅಂತ ಹೇಳಿ. ನೀವೇ 10,000? ನಾನೇ 10,000 ಕೊಟ್ಟೆ. ಅದಲ್ದೇನೆ 5,000 ಒಂದ್ಸಲ ಕೊಟ್ಟಿದ್ದೀನಿ. ಒಂದ್ ತಿಂಗಳಲ್ಲಿ 15,000 ಕೊಟ್ಟಿದ್ದೀರಿ? ಯಾಕಮ್ಮ? ಈ ಗಂಡನ್ ಮಾತಾಡ್ಸ್ಲಿಲ್ಲ, ದರಿದ್ರದೋಡು ಅದು ಇದು ಅಂತ ಇದ್ರು. ಯಾಕಮ್ಮ 15,000? ಮೇಡಮ್ ಅವ್ರು ಏನ್ ಹೇಳಿದ್ರು ಗೊತ್ತಾ? ಅವ್ರು ಹೇಳಿದ್ರು ಇಲ್ಲ ಮೇಡಮ್. ನಾನು ಅವ್ರು ಹೇಳಿದ್ರು ಈ ತರ ನಮ್ಮ ಮನೇಲಿ ಪ್ರಾಬ್ಲಮ್ ಆಗಿದೆ, ಏನೋ ಪ್ರಾಬ್ಲಮ್ ಆಗಿದೆ. ಮಾತಾಡ್ಕೋತಾ ಇರ್ಲಿಲ್ಲ ಅಲ್ವಮ್ಮ? ಮಾತಾಡ್ಕೋತಾ ಇರ್ಲಿಲ್ಲ ಅಂತ ಅದೇ ಇದ್ರ ಬಗ್ಗೆ ಮಾತ್ರ ಅವ್ರಿಗೆ ನಮ್ಮ ಮನೇಲಿ ನಮ್ಮ ದುಡ್ಡು ಮಾತ್ರ ಕೊಟ್ರಿ. ಪ್ರೀತಿ ವಿಶ್ವಾಸ ಇಲ್ದೇ ಇರೋ ಜಾಗದಲ್ಲಿ ದುಡ್ಡು ಯಾಕೆ ಕೊಡಕ್ ಹೋದ್ರಿ? ಇಲ್ಲೇ ಗೊತ್ತಾಗುತ್ತೆ ನೋಡಿ ಮೇಡಮ್. ದುಡ್ಡೇನು ಕೊಡಕ್ ಹೋದ್ರಿ ಅಂತ ಹೇಳಿದ್ರೆ ನಮ್ಮ ತಂದೆಗೆ ಸುಮ್ಮನೆ ಏನಾದ್ರೂ ಒಂದು ಸುಳ್ಳು ಹೇಳೋದು. ನಿಮ್ಮ ಮಗಳು ಸರಿ ಇಲ್ಲ, ನಿಮ್ಮ ಮಗಳು ಹಂಗೆ ಹಿಂಗೆ, ನಾನು ಆ ಥರ ಹೇಳ್ತೀನಿ ನಿಮ್ಮ ಅಪ್ಪನ ಹತ್ರ ಅಂತ ಈ ಥರ ಟಾರ್ಚರ್ ಕೊಡ್ತಾ ಇದ್ರು ನನಗೆ. ಹೇಳಿದಾರಲ್ಲ ಕೇಳಿ, ಇನ್ಯಾವ ಥರ ನಾನು ಹೇಳಿ? ಯಾಕೆ ಇವ್ರು ನಿಜವಾಗ್ಲೂ ಅಷ್ಟೊಂದು ಕುಡಿತಾರ? ಪ್ರೊಫೆಷನಲ್ ಆಲ್ಕೋಹಾಲಿಕ್ ಅಂತ ಇಲ್ಲಿ ಬರ್ದಿದ್ಯಲ್ಲಪ್ಪ, ಯಾಕೆ? ಹೌದು, ಕುಡಿತಾರೆ. ಮತ್ತೆ ಇದು ಪಾನ್ ಪರಾಗ ಅದೇನೋ ಇದು ಹಾಕ್ತಾರೆ. ಒಂದ್ ದಿನಕ್ಕೆ ಎಷ್ಟು ಕುಡಿತಾರೆ? ಯಾರು ಗೊತ್ತಮ್ಮ? ಇಲ್ಲಿ ಬರ್ದಿದ್ಯಲ್ಲಪ್ಪ, ಪ್ರೊಫೆಷನಲ್ ಆಲ್ಕೋಹಾಲಿಕ್ ಅಂದ್ರೆ ಕುಡಿಯೋದು ಬಿಟ್ರೆ ಇನ್ನೇನು ಮಾಡಲ್ಲ ಅಂತ. ಅದೇ ಕುಡಿಯೋದು, ಪಾನ್ ಪರಾಗ ಹಾಕೋದು, ರಾತ್ರಿ ತುಂಬಾ ಇದು ಕೊಡೋದು, ಕಾಟ. ಬೆಳಗ್ಗಿಂದ ಸಂಜೆವರೆಗೂ ಕುಡಿಯೋದಲ್ದೆ ಬೇರೆ ಏನೂ ಮಾಡಲ್ವಾ? ಬೇರೆ ಡ್ಯೂಟಿ ಎಲ್ಲ ಮುಗಿಸ್ಕೊಂಡ್ ಬರ್ತಾರೆ, ರಾತ್ರಿ ಮಾತ್ರ ಕುಡಿಯೋದು. ಇದ್ರಲ್ಲಿರೋದು ಅದೇ. ಅದ್ರಲ್ಲಿರೋದು ಏನೋ ನಮ್ಮ ಗೊತ್ತಿಲ್ಲ ಅಂದ್ರೆ ಕಳ್ಸಿರೋದು ನೀವು. 80,000 ನಿಮ್ಗೆ ಗೊತ್ತಿಲ್ವಾ ಹಂಗಾದ್ರೆ? ಗೊತ್ತು ಮೇಡಮ್. ಅದು ಇದು ಗೊತ್ತು, ಇದು ಗೊತ್ತಿಲ್ಲ. 2ನೇ ಪಾಯಿಂಟ್ ಗೊತ್ತು, 3ನೇ ಪಾಯಿಂಟ್ ಗೊತ್ತಿಲ್ಲ. ಈಗ 50,000 ಆಯ್ತು, ಈಗ 80,000 ಅದರಲ್ಲಿದೆ. ಇನ್ನೂ ಬಿಟ್ಟರೆ ಹಂಗೆ ಲಕ್ಷ ಹೋಗ್ತಾ ಇರ್ತಾರೆ. 4 ಲಕ್ಷ ಹೋಯ್ತೈತೆ. ಇರೋದನ್ನ ಹೇಳ್ತಾರೆ, ಇಲ್ಲದೆ ಇರೋದು ಯಾವುದು ಹೇಳಕ್ಕಿಲ್ಲ. ತುಂಬಾ ವರದಕ್ಷಿಣೆ ಕಿರುಕುಳ ಕೊಟ್ಟಿದಾರಂತಲ್ಲ ಅವ್ರ ಮನೇಲಿ. ಯಾಕೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿಲ್ಲ? ನಾವು ಅದು ಲಾಯರ್ ಮುಖಾಂತರನೇ ತೀರ್ಮಾನ ಮಾಡ್ಕೋಬೇಕಂತ ಪೊಲೀಸ್
ಸ್ಟೇಷನ್ ನಾನು ಹೋದ ವರ್ಷ ಈ ಡೇಟಲ್ಲೇ ಇಲ್ಲಿ ಕಟ್ಟಿದ್ದೀನಿ. ಇದೆಯಲ್ಲಮ್ಮ ಬರ್ದಿದಾರ ಅವರು ನಮಗೆ ಪೊಲೀಸ್ ಕಂಪ್ಲೇಂಟ್ ಕೊಡೋ ಅಧಿಕಾರ ಇದೆ ನಾವು ಕೊಡ್ತೀವಿ ಅಂತ. ಯಾಕೆ ಕೊಟ್ಟಿಲ್ಲ? ಯಾಕೆ ಕೊಟ್ಟಿಲ್ಲ? ಅಷ್ಟೊಂದು ಕಾಟ ಕೊಟ್ಟಿದಾರಲ್ಲ ನಿಮ್ಮ ಮಗಳಿಗೆ. 1 ತಿಂಗಳಲ್ಲಿ ಸೀಮೆಣ್ಣೆ ಸುರಿಯೋವರೆಗೂ ಹೋಗಿದಾರಲ್ಲ, ಯಾಕೆ ಪೊಲೀಸ್ ಕಂಪ್ಲೇಂಟ್? ನಾವು ಬರ್ತಾರೆ ಅಂತ ಅಂದ್ಬಿಟ್ಟು ನಾವು ಸುಮ್ಗೆ ಆಗೋದು. ಸ್ಟೇಷನ್ ಬೇಡ, ಸ್ಟೇಷನ್ ಸೀಮೆಣ್ಣೆ ಸುರಿದ್ರು ನಿಮ್ಮ ಮಗಳ ಜೀವ ಬಗ್ಗೆ ಯೋಚನೆ ಇಲ್ಲ. ನಾನು ಅವ್ರಿಗೆ ಹೇಳಿರಲಿಲ್ಲ ಮೇಡಮ್. ಇವ್ರ ಹಾಸ್ಪಿಟ್ಲಿಂದ ಎಲ್ಲ ಬಂದ್ಮೇಲೆ ನಾನು ನಿಮ್ಮ ತಂದೆನ ಮಾತಾಡ್ತಾ ಇದ್ದೀನಿ. ಆ ವಿಷಯ ನನಗೆ ಗೊತ್ತಾಗಿದ್ರೆ ನಾನು ಅವಾಗೇ ಇದು ಮಾಡ್ಬಿಡ್ತಾ ಇದ್ದೆ. ಆ ವಿಷಯ ನನಗೆ ಗೊತ್ತೇ ಆಗಿಲ್ಲ. ಆಮೇಲೆ ಇವರು ಹೆಂಗೆ ಬಂದು ಹೋಗಿ ಸರೋಯ್ತಾರೆ ಅಂತ 7ನೇ ತಿಂಗಳಲ್ಲೇ ಕಳಿಸ್ಬಿಟ್ಟಿದಾರಲ್ಲ ನೋಟಿಸ್. ಹೆಂಡತಿ ಮನೆಗೆ ಬಂದಿಲ್ಲ. ಬಂದು ಕರ್ಕೊಂಡು ಹೋಗಿಲ್ವಲ್ಲ? ಬಂದು ಕರ್ಕೊಂಡು ಹೋಗದೇ ಇದ್ರೆ ಕಳ್ಸೋದೇ ಇಲ್ವಾ? ಕಳಿಸೋದ್ರೆ ನಾವು ರೆಡಿಯಾಗಿದ್ವಲ್ಲ, ಆತ ಬರ್ತೀನಿ ಅಂತ ಬರ್ಲಿಲ್ಲಲ್ಲ. ಎಷ್ಟು ಸರಿ ನಾವು ರೆಡಿ ಮಾಡೋದು, ಕರ್ಕೊಂಡು ಹೋಗಲ್ಲ. ಅವ್ರ ಚಿಕ್ಕಪ್ಪ ಹತ್ತಲ್ಲ ಅವ್ರು ಮೇಡಮ್ ಕರಿಯಕ್ಕೆ. ಅವ್ರು ಬಂದು ಕರ್ಕೊಂಡು ಹೋಗಿಲ್ಲ, ಅದಕ್ಕೆ ಕಳ್ಸಲ್ಲ. ನಮ್ಮ ಕಾರಣ ಎಲ್ಲ ನಮ್ಮ ಹುಡುಗಿ ಗೊತ್ತು. ನೀವು ಮನೆ ಕೂತೆಲ್ಲ ಮಾತಾಡಲ್ವಾ ಇದೆಲ್ಲ? ಅವ್ರಿಗೆ ಗೊತ್ತು ಅಂತ ಬಿಟ್ಬಿಡ್ತೀರಿ. ಅಲ್ಲ, ನೀನ್ ಅದು ತಗೊಂಬ ಇದು ತಗೊಂಬ, ಗತಿ ಇಲ್ಲ. ನೀವು ಹಳೇನ್ ಕೂರಿಸ್ಕೊಂಡು ಮಾತಾಡಿದ್ದು ಅದೆಲ್ಲ ಏನು ಮಾಡಿಲ್ಲ. ಇಲ್ಲ, ನಮ್ಮ ಮನೆಗೆ ಬರ್ಲಿಲ್ಲಲ್ಲ. ನಿಮ್ ಮನೆಗೆ ಬರ್ದೇ ಇದ್ರೆ ನೀವು ಹೋಗಿ ಮಾತಾಡಿಸ್ಕೊಂಡ್ಬರ್ಬೋದು. ನಾವು ಮಾತಾಡ್ಸಕ್ ಹೋದ್ರೆ ಸಿಕ್ಲಿಲ್ಲಲ್ಲ. ಎಲ್ಲಿ ಹೊಟ್ಟೋದ್ರಿ ಸಿಗದೆ? ಅವ್ರಿಗೆ ಯಾಕೆ ಸಿಗ್ಲಿಲ್ಲ? ಯಾಕೆ ಮೇಡಮ್ 2-3 ಸಲ ಇವರೇ ಬಂದವ್ರು ಮೇಡಮ್ ನಮ್ಮ ಮನೆಗೆ. 3-4 ಸಾರಿ ಇವರು ಬಂದಿದ್ದಾರೆ, ಇವ್ರ ಚಿಕ್ಕಪ್ಪನೂ ಬಂದಿದ್ದಾರೆ, ಇವರು ಬಂದಿದ್ದಾರೆ, ಇವರ ಭಾವ ಇದ್ದಾರೆ, ಅವರು ಬಂದಿದ್ದಾರೆ. ಏನಂತ ಹೇಳಕ್ ಬಂದಿ? ನಾವು ಹೇಳಿ ಸಾಕಾಗೈತೆ, ಏನ್ ಮಾಡೋದು ಅಂತ ನಮಗೂ ಗೊತ್ತಾಗ್ತಾ ಇಲ್ಲ ಏನು ಅಂದ್ಬಿಟ್ಟು ಆಮೇಲೆ ಇವ್ರು ಬರ್ತೀನಿ ಅಂತ ಹೋದವ್ರು ಯಾರು ಬರ್ಲಿಲ್ಲ ಮೇಡಮ್. ಬಂದ್ರು, ಎಲ್ಲೋ ದೇವಸ್ಥಾನಕ್ಕೆ ಹೋಗಿ 1 ದಿವಸ ಬಂದ್ರು, 2 ದಿವಸ ಬಂದ್ರು. ಹಬ್ಬಕ್ಕೆ ಬಟ್ಟೆ ಹೋಗ್ಲಿಲ್ವಾ? ಹೋಗಿದ್ದೆ. ಬಂದ್ರು, ಬಟ್ಟೆ ಎಲ್ಲ ಕೊಟ್ಟೇರಿ, ಸುಳ್ಳು ಹೇಳ್ತಾರೆ. ಹೆಣ್ಮಕ್ಳಿಗೂ ಏನ್ ಸುಳ್ಳು? ಅವ್ರು ಏನು ಹೇಳೇ ಮುಗ್ಸಿಲ್ಲ. ಇದು ಬಟ್ಟೆ ಎಲ್ಲ ಮಾಡ್ಲು ತುಂಬಾ ಇಲ್ಲ. ನಾವು ಅದನ್ನೇ ಹೇಳ್ತಾ ಇರೋದು. ಒಂದ್ ಹಬ್ಬಕ್ಕೂ ಅಟೆಂಡ್ ಮಾಡಿಲ್ಲ ನಾವು. ವರಮಹಾಲಕ್ಷ್ಮಿ ಹಬ್ಬದ ದಿವಸ ಅವತ್ತು ಹೇಳಿದ್ನಲ್ಲ ಮೇಡಮ್, ವರಮಹಾಲಕ್ಷ್ಮಿ ಹಬ್ಬದ ದಿವಸ ಕರೆದ್ರು. ಅದು ಇವ್ರ ಬಲಂತಕ್ ಮೇಲೆ ನಾನು ಹೋಗಿದ್ದು. ಅವತ್ತು ಏನ್ ನಡೀತು ಅಂತ ಅವತ್ತು ಇಲ್ಲಿ ಹೇಳ್ದೆ. ಬಂದ್ರು ಇಲ್ವೋ? ಬಂದೇ ಇಲ್ಲ. ಬಂದ್ರು, ಮತ್ತೆ ಬಂದಿಲ್ಲ ಅಂತ ಯಾಕೆ ಹೇಳ್ತಾ ಇದ್ದೀರಿ? ಜಟಕ